Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು IPS ಆಫೀಸರ್ದು ಅವ್ರಿಗೆ ರಜೆಗಳು ಸಿಗ್ತವೆನಾ, ಅವ್ರಿಗೂ ಹಾಲಿಡೇಸ್ ಇರ್ತವೆನಾ, ಸ್ಯಾಟರ್ಡೆ ಸಂಡೇ ಅವ್ರ ವರ್ಕ್ ಹೆಂಗಿರ್ತದ ಅಂಡ್ ಡೇ ಒಳಗೆ ಎಷ್ಟು ಅವರ್ ಅವ್ರ ವರ್ಕ್ ಇರ್ತದ, ಯಾವ ತರ ವರ್ಕ್ ನೇಚರ್ ಇರ್ತದ, ಫ್ಯಾಮಿಲಿ ಜೊತೆ ಅವರು ಟೈಮ್ನ ಕೊಡ್ಬಹುದೇನು, ಈ ತರ ಪ್ರತಿಯೊಂದು ಟಾಪಿಕ್ ಬಗ್ಗೆ IPS ಬಗ್ಗೆ ಮಾತಾಡೋನು. ಎಸ್, ಕಮೆಂಟ್ಸ್ ಮಾಡಾತಿದ್ರಿ, ಬರೀ IAS ಬಗ್ಗೆ ಹೇಳಕತ್ತೀರಿ, IPS ಬಗ್ಗೆ ಕೂಡ ಹೇಳ್ರಿ ಅಂತ. ಡೆಫಿನೆಟ್ಲಿ IPS ಆಗಿರ್ಬೋದು, ಮುಂದೆ IRS ಆಗಿರ್ಬೋದು, ಎಲ್ಲ ಸರ್ವಿಸ್ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಸೊ ಈ ವಿಡಿಯೋ ಯಾಕೆ ಯೂಸ್ಫುಲ್ ಅಂದ್ರೆ, ಕೆಲವು ಜನ ಹೆಂಗಿರ್ತಾರ ಅಂದ್ರೆ ಎಲ್ಲರದು ಕ್ವಾಲಿಟಿ ಸೇಮ್ ಇರಂಗಿಲ್ಲ. ಒಂದಷ್ಟು ಜನ ಎಮೋಷನಲ್ ಜಾಸ್ತಿ ಇರ್ತಾರ, ಫ್ಯಾಮಿಲಿ ಅಟ್ಯಾಚ್ ಜಾಸ್ತಿ ಇರ್ತದ. ಸೊ ಇಂಥ ಟೈಮ್ ಒಳಗೆ IPS ಒಂದ್ ಸರ್ವಿಸ್ ನಿಮಗ್ ಸೂಟ್ ಆಗ್ತೈತಿನ ಎಲ್ಲ ನೋಡ್ಕೋಬೇಕಾಗ್ತದೆ. ಯಾಕಂದ್ರ ಏನು ಜಾಸ್ತಿ ವಿಷಯ ಗೊತ್ತಿಲ್ದ ಬರೀ ಒಂದು IPS ದೊಂದು ಪವರ್ಸ್ ಆಗಿರ್ಬೋದು, ಆ ಒಂದು ಜಾಬ್ ದ ನೇಚರ್ ಒಂದ್ ಖಡಕ್ ಇರ್ತದ. ಸೊ ಅಷ್ಟೇ ಹೊರಗಡೆಯಿಂದ ಏನು ಒಂದ್ ಮೋಟಿವೇಶನ್ ಸಿಕ್ತಿತ್ಲಾ, ಅಷ್ಟನ್ನು ಇಟ್ಕೊಂಡ್ ಕಾಸ ನೀವೇನಾರ IPS ಆದ್ರಿ ಅಂದ್ರ ಆಮೇಲೆ ನಿಮ್ಗೆ ಆ ಒಂದು ಜಾಬ್ ಕಲ್ಚರ್, ಆ ಒಂದು ಜಾಬ್ ನೇಚರ್ ಸೂಟ್ ಆಗ್ಲಿಲ್ಲ ಅಂದಾಗ ನೀವು ಇಷ್ಟು ಕಷ್ಟಪಟ್ಟ ಆ ಜಾಬಿಗೆ ಹೋದ್ಮೇಲೂ ನೀವು ಅದನ್ನ ಎಂಜಾಯ್ ಮಾಡಂಗಿಲ್ಲ, ಆ ಒಂದು ಪ್ರೊಸೆಸ್ನ, ಆ ಒಂದು ಜರ್ನಿನ. ಹೀಗಾಗಿ ಒಂದಷ್ಟು ವಿಷಯಗಳನ್ನ ನೀವು ತಿಳ್ಕೊಬೇಕಾಗ್ತೈತಿ ಆಸ್ ಅ ಆಸ್ಪಿರೆಂಟ್. ಸೊ ಓಕೆ, ಇವೆಲ್ಲ ನಿಮ್ಮ ಕ್ವಶನ್ಸ್ ಅನ್ನ IPS ಗೆ ಫ್ಯಾಮಿಲಿಗೆ ಟೈಮ್ ಕೊಡಾಕ್ ಸಿಗ್ತೈತೆನಾ, ಆಮೇಲೆ ಎಷ್ಟು ಅವರ್ ವರ್ಕ್ ಆಗಿರ್ಬೋದು, ಹಾಲಿಡೇಸ್, ಪ್ರತಿಯೊಂದು ನಿಮ್ಮ ಕಮೆಂಟ್ಸ್ ಗಳಿಗೆನೆ ಈ ಒಂದು ವಿಡಿಯೋ ಥ್ರೂ ಆನ್ಸರ್ ಮಾಡತ್ತೀನಿ IPS ಪೋಸ್ಟ್ ಬಗ್ಗೆ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರಿಗೂ ಅಂಡ್ ಸಿವಿಲ್ ಏನ್ ಸರ್ವೆಂಟ್ಸ್ ಇರ್ತಾರಲ್ಲ ಎಲ್ಲರಿಗೂ ಒಂದಷ್ಟು ಗೌರ್ಮೆಂಟ್ ಲೀವ್ಸ್ ಇರ್ತಾವ, ಇನ್ಕ್ಲೂಡಿಂಗ್ IPS ಆಫೀಸರ್. ಒಂದು ಆನ್ಯುವಲ್ ಲೀವ್ಸ್ ಆಗಿರ್ಬೋದು, ಅರ್ನ್ಡ್ ಲೀವ್ಸ್, ಕ್ಯಾಜುವಲ್ ಲೀವ್ಸ್ ಆಗಿರ್ಬೋದು, ಈ ತರ ಲೀವ್ಸ್ ಇರ್ತಾವು. ಬಟ್ ಎಲ್ಲಾ ಒಂದು ಪೋಸ್ಟ್ಗಳದವರು ಎಂಜಾಯ್ ಮಾಡಿದಂಗ IPS ಆಫೀಸರ್ ಅವರ ಒಂದು ಲೀವ್ ಗಳನ್ನ ಎಂಜಾಯ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಈ ವಿಡಿಯೋ ಒಳಗೆ ಏನ್ ಫ್ಯಾಕ್ಟ್ ಐತ್ಲಾ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೇನೆ ಅಷ್ಟ. ಓಕೆ, ಈಗ IPS ಒಂದು ಪೋಸ್ಟ್ ಹೆಂಗದ ಅಂದ್ರೆ ಒಂದು ಡೈನಾಮಿಕ್ ಪೋಸ್ಟ್ ಅದ, ಒಂದು ಫೀಲ್ಡ್ ಪೋಸ್ಟ್ ಇದೆ. ಇಲ್ಲಿ ಹೆಂಗಂದ್ರ ಎಮರ್ಜೆನ್ಸೀಸ್ ಯಾವಾಗ ಬಂದ್ರು ಇವ್ರು ಅವೈಲೇಬಲ್ ಇರ್ಬೇಕಾಗ್ತದ. 24/7 ವರ್ಕ್ ಇರ್ತೈತಿ ಇವ್ರದ್ದು. ಇವಾಗ ನೀವೇನಾದ್ರು 9 ರಿಂದ 5, 9 ರಿಂದ 6 ಈ ತರ ಜಾಬ್ ನ ಎಕ್ಸ್ಪೆಕ್ಟ್ ಮಾಡತ್ತಿದ್ರಿ ಅಂದ್ರೆ ಅಂತವ್ರಿಗೆ IPS ಅಲ್ಲ. IPS ಹೆಂಗಂತಂದ್ರ ಕೆಲವು ಸಲ ಬೆಳಿಗ್ಗೆ 7 ರಿಂದ ರಾತ್ರಿ 10, 11 ವರ್ಕ್ ಮಾಡ್ಬೇಕಾಗ್ತದ. ಇನ್ನು ಸಮ್ ಟೈಮ್ ಹೆಂಗಾಗ್ತದಂದ್ರ ಒಂದೊಂದ್ ಸಲ ನಿಮ್ ಯಾವ್ದಾರ ಒಂದು ಕೇಸ್ ಮೇಲೆ ಹೊರಗ್ ಕಳ್ಸಿದ್ರು, ಒಂದ್ ವರ್ಕ್ ಮೇಲೆ ನೀವು ಫೀಲ್ಡಿಗೆ ಹೋದ್ರಿ ಅಂದ್ರ 3-4 ದಿನ ಕೂಡ ನೀವು ಮನೆಗೆ ವಾಪಸ್ ರಿಟರ್ನ್ ಆಗಕ್ ಆಗಂಗಿಲ್ಲ. ಈ ತರ ಸಿಚುವೇಶನ್ಸ್ ಗಳ ಇಲ್ಲಿ ಬಹಳ ಬರ್ತಿರ್ತಾವ. ಇನ್ನ IPS ಪೋಸ್ಟ್ ಒಂದು ವರ್ಕ್ ನೇಚರ್ ನ ಹೆಂಗೈತಂದ್ರ ಒಂದ್ ಸ್ವಲ್ಪ ಟಫ್ ಅದ ಅಂಡ್ ವರ್ಕ್ ಜಾಸ್ತಿ ಇರ್ತದ ಕಂಪೇರ್ ಟು ಅದರ್ ಪೋಸ್ಟ್. ಯಾಕಂದ್ರ ಇವ್ರಿಗೆ ಇವ್ರು ಬಹಳಷ್ಟು ಆಕ್ಟಿವಿಟೀಸ್ ಒಳಗ್ ಬಿಸಿ ಇರ್ತಾರ. ಇವ್ರ ಅಂಡರ್ ಒಳಗ್ ಒಂದ್ 5,000 ಪೊಲೀಸರ ವರ್ಕ್ ಮಾಡ್ತಿರ್ತಾರ, ಅವ್ರದ್ದೆಲ್ಲ ನೋಡ್ಕೋಬೇಕು. ಅಂಡ್ ಪ್ರತಿಯೊಂದು ಒಂದಷ್ಟು ಸೊಸೈಟೀಸ್ ಏನೇ ಇಶ್ಯೂಸ್ ಇದ್ರ ಅದನ್ನ ಅಡ್ರೆಸ್ ಮಾಡ್ಬೇಕು. VIPs ಸೆಕ್ಯೂರಿಟಿ ಆಗಿರ್ಬೋದು, ಪೂರ್ತಿ ಒಂದು ಜಿಲ್ಲೆ ಒಳಗ ಏನೇನ್ ಆಗ್ತದ ಅದಕ್ಕೆಲ್ಲ ಇವ್ರ ರೆಸ್ಪಾನ್ಸಿಬಲ್ ಇರ್ತಾರ. ಸೊ ಹಿಂಗಾಗಿ ಪ್ರತಿಯೊಂದ್ ಕಡೆನೂ ಇವ್ರು ಫೋಕಸ್ ಮಾಡ್ಬೇಕು. ಇವಾಗ ನೀವು ಅಬ್ಸರ್ವ್ ಮಾಡಿರ್ತೀರಿ, ಇವಾಗ ಒಂದು ಗಣಪತಿ ಹಬ್ಬ ಇರ್ಲಿ, ಯಾವ್ದೋ ಹಬ್ಬ ಇರ್ಲಿ, ಎಲ್ಲರಿಗೂ ರಜೆ ಸಿಕ್ಕಿರ್ತದ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ನೋಡಿರ್ತೀರಿ, ಅವ್ರು ಪ್ರತಿ ಸಂಡೇ ಆಗಿರ್ಬೋದು, ಯಾವ್ದೋ ಹಬ್ಬ ಬಂದ್ರು ಅವ್ರು ವರ್ಕ್ ಮಾಡ್ತಿರ್ತಾರ ಡೇ ಅಂಡ್ ನೈಟ್. ಸೊ ಈ IPS ಹುದ್ದೆನೂ ಕೂಡ ಹಂಗ ಕೆಲವು ಫೆಸ್ಟಿವಲ್ಸ್ ಆಗಿರ್ಬೋದು, ಎಸ್ ಲೀವ್ ಇರ್ತಾವು, ಇಲ್ಲ ಅನ್ನಂಗಿಲ್ಲ. ಬಟ್ ಆ ಲೀವ್ ನ ಎಂಜಾಯ್ ಮಾಡ್ಲಿಕ್ಕೆ ಇವ್ರ ಕಡೆಯಿಂದ ಪಾಸಿಬಲ್ ಆಗಂಗಿಲ್ಲ. ಅದ್ರಾಗೂ ಇನಿಷಿಯಲ್ ಟೈಮ್ ಒಳಗಂತೂ ಪಾಸಿಬಲ್ ಇಲ್ಲ. ಸೊ ಫೆಸ್ಟಿವಲ್ ಆಗಿರ್ಬೋದು ಅಥವಾ ಯಾವುದೇ ಸಂಡೇ ಸ್ಯಾಟರ್ಡೆ, ಇವನ್ ಸಂಡೇ ಸ್ಯಾಟರ್ಡೆ ಕೂಡ ಕಂಪಲ್ಸರಿ ಇವರಿಗೆ ಲೀವ್ ಸಿಗ್ತೈತಂತ ಇಲ್ಲ. ಯಾವುದೇ ಒಂದು ಎಮರ್ಜೆನ್ಸಿ ಕೇಸ್ ಬಂತು, ಏನೋ ಒಂದು ಎಮರ್ಜೆನ್ಸಿ ಬಂತು ಅಂದಾಗ ಇವರು ರಾತ್ರಿ 2 ಗಂಟೆಗೂ ರೆಡಿ ಇರ್ಬೇಕಾಗ್ತದ, ಬೆಳಗಿನ 7 ಗಂಟೆಗೂ ರೆಡಿ ಆಗಿರ್ಬೇಕಾಗ್ತದ. ಸೊ ಒಂದು ಹುದ್ದೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕತ್ತೀರಿ, ಒಂದು ಕನಸನ್ನ ಕಾಣತೀರಿ ಅಂದಾಗ ಅದ್ರದ್ದು ಪ್ರತಿಯೊಂದು ನೇಚರ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದ. ಬಹಳ ಜನ ನಾನ್ ನೋಡೇನಿ, ಲೈಕ್ ನೀವೆಲ್ಲ ಟಾಪರ್ ಸ್ಟಾಕ್ಸ್ ಅದು ಕೇಳ್ಬೇಕಾದ್ರೆ ಗೊತ್ತಾಗಿರ್ತದ. IAS ನಿಮ್ಗ ಎಲಿಜಿಬಲ್ ಇದ್ರೂ ಕೂಡ IPS ಡ್ರೀಮ್ ಇರೋದ್ರಿಂದ IAS ಬಿಟ್ಟು IPS ಆದವ್ರು ಬಹಳ ಜನ ಅದಾರ. ಸೊ ಹಿಂಗಾಗಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ರಿ. ಇನ್ನ ಫ್ಯಾಮಿಲಿ ಜೊತೆ ಸಮಯ
ಕಳೆಯಕ್ ಸಿಗ್ತೈತೇನ ಅಂತ ಕೇಳಿದ್ರು. ಒಂದಷ್ಟು ಆಫೀಸರ್ಸ್ ಕೂಡ ಅವರು ಒಂದಷ್ಟು ಇಂಟರ್ವ್ಯೂ ಒಳಗನು ಶೇರ್ ಮಾಡ್ಕೊಂಡಾರ. ಎಷ್ಟೋ ವರ್ಷ 2 ವರ್ಷ ಇನಿಷಿಯಲ್ ಟ್ರೈನಿಂಗ್ ಟೈಮ್ ಒಳಗ್ ಟ್ರೈನಿಂಗ್ ಆದ ತಕ್ಷಣ ಏನ್ ಪೋಸ್ಟಿಂಗ್ ಆಗ್ತಿತ್ಲ 2 ವರ್ಷ ಒಬ್ರು ಆಫೀಸರ್ ಅವ್ರ ತಂದೆ ತಾಯಿನ ಮೀಟ್ ಆಗಕ್ ಹೋಗಿರ್ಲಿಲ್ಲ ಅಂತ, ಊರಿಗೆ ಅಷ್ಟು ರಜೆ ಸಿಕ್ಕಿರ್ಲಿಲ್ಲ ಅಂತ. ಸೊ ತಂದೆ ತಾಯಿ ಕೂಡ ನನ್ನ ಅಲಿಗೇಷನ್ ಮಾಡತ್ತಿದ್ರು, ನೀವು ಒಬ್ಬ ಆಫೀಸರ್ ಆಗೋಕ್ಕಿಂತ ಮೊದಲು ನೀ ನಮ್ಮ ಮಗ ಅದಿ, ನಮ್ಗ ಸಮಯ ಕೊಡ್ಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ಕೆಲವು ಸಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಸಿಟ್ ಮಾಡ್ಕೊಂಡಿದ್ದು ಉಂಟು ಅಂತೇಳಿ ಶೇರ್ ಮಾಡ್ಯಾರ. ಇನ್ನು ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವ್ರಿಗೆ ಟೈಮ್ ನ ಕೊಡೋಕನು ಇನಿಷಿಯಲ್ ಟೈಮ್ ಒಳಗ ಕಷ್ಟ ಆಗ್ತದ. ಸೊ ಹೆಂಗಾಗ್ತದಂದ್ರ IPS ಒಳಗ ಎಸ್ ಅವ್ರು ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರ, ಟ್ರಿಪ್ ಆಗಿರ್ಬೋದು, ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರ. ಬಟ್ ಸಡನ್ ಒಂದು ಎಮರ್ಜೆನ್ಸಿ ಬಂದ್ ನಿಂತಿತ್ತು ಅಂದಾಗ ಅವರು ಆ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು, ಒಂದಷ್ಟು ಟ್ರಿಪ್ ಪ್ಲಾನ್ ನ ಡ್ರಾಪ್ ಮಾಡಿ ಅವರು ಕೆಲ್ಸಕ್ಕ ಹೋಗ್ಲೇಬೇಕಾಗ್ತದ. ಸೊ ಒಂದು ಜಾಬ್ ನೇಚರ್ ಆ ತರ ಇರೋದ್ರಿಂದ ಇನಿಷಿಯಲ್ ಟೈಮ್ ಒಳಗ ನಿಮ್ಗ ಫ್ಯಾಮಿಲಿಗೆ ಆಗಿರ್ಬೋದು, ಪೇರೆಂಟ್ಸ್ಗೆ ಆಗಿರ್ಬೋದು ಜಾಸ್ತಿ ಸಮಯನ ಕೊಡಕ್ ಆಗಂಗಿಲ್ಲ. ಬಟ್ ಅಗೇನ್ ಇದು ಡಿಪೆಂಡ್ ಆಗ್ತದ ನೀವು ಹೋಗುವಂತ ಜಿಲ್ಲೆ ಆಗಿರ್ಬೋದು, ಅಲ್ಲಿರುವಂತ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ವರ್ಕ್ ಕಲ್ಚರ್ ಆಗಿರ್ಬೋದು, ಅಂಡ್ ನೀವ್ ಹೆಂಗ್ ಪ್ರಮೋಷನ್ ತಗೊಂಡ್ ಮ್ಯಾಲ ಹೋಗ್ತಾರಲ್ಲ ಹಂಗಂಗೆಲ್ಲ ಚೇಂಜ್ ಆಗ್ತಾ ಹೋಗ್ತದ. ಎಲ್ಲ ಟಫ್ ಇರ್ತೈತಿ ಅಂದ ತಕ್ಷಣ ಎಲ್ಲಾ ಏನು ಪಾಸಿಬಲ್ ಇಲ್ಲ ಅಂತಲ್ಲ. ಹಂಗಾಗಿದ್ರೆ ಯಾರು IPS ಆಗಕ್ ಇಷ್ಟನ ಪಡ್ತಿರ್ಲಿಲ್ಲ. ಡಿಫಿಕಲ್ಟ್ ಅಂತ್ರು ಅದ ಕಂಪೇರ್ ಟು ಅದರ್ ಪೋಸ್ಟ್. ಬಟ್ ಅಷ್ಟ ನಿಮಗೆ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರ, ಅಷ್ಟ ಎಲ್ಲಾ ತರದ ಫೆಸಿಲಿಟೀಸ್ ಕೂಡ ಇರ್ತಾವ. ಇವಾಗ ಒಬ್ಬ ಆಫೀಸರ್ಗೆ ಮನಿಯೊಳಗಿಂದ ಎಲ್ಲಾನು ನೋಡ್ಕೊಳಿಕ್ ಆಗಂಗಿಲ್ಲ ಅನ್ನೋ ಕಾರಣಕ್ಕನ ಅವ್ರಿಗೆ ಪ್ರತಿಯೊಂದು ಕೆಲಸಗಾರರಾಗಿರ್ಬೋದು, ಅವ್ರ ಸ್ಯಾಲ್ರಿ ಆಗಿರ್ಬೋದು, ಈ ತರ ಪ್ರತಿಯೊಂದು ಫೆಸಿಲಿಟೀಸ್ ನಿಮಗ ನಿಮ್ ಫ್ಯಾಮಿಲಿಗೆ ಅಂತೂ ಡೆಫಿನೆಟ್ಲಿ ಇರ್ತದ. ಇನ್ನ ಕೆಲವು ಜಿಲ್ಲೆ ಒಳಗೆ ಹೆಂಗಿರ್ತೈತೆ ಅಂದ್ರೆ ಅಲ್ಲಿ ಜಾಸ್ತಿ ಒಂದಷ್ಟು ಸಿಟಿ ಹೆಂಗಿರ್ತಾವ ಅಂದ್ರೆ ಫುಲ್ ಕಾಮ್ ಇರ್ತಾವ. ಅಲ್ಲಿ ಯಾವುದೇ ರೀತಿ ಜಾಸ್ತಿ ಏನೋ ಒಂದಷ್ಟು ಪಬ್ಲಿಕ್ ಇಶ್ಯೂಸ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಅಥವಾ ದರೋಡೆ ಇದು ಬಹಳ ಕಡಿಮೆ ಇರ್ತಾವ. ಒಂದು ಆ ತರ ಏರಿಯಾಗ ಏನಾರ ನೀವು ಹೋದಾಗ, ಆ ಡಿಸ್ಟಿಕ್ ಗೆ ನೀವು ಟ್ರಾನ್ಸ್ಫರ್ ಆದಾಗ ಕೂಡ ಆ ತರದ ಒಂದು ಎಕ್ದಮ್ ವರ್ಕ್ ಪ್ರೆಷರ್ ಅದು ನಿಮಗ್ ಬೀಳಂಗಿಲ್ಲ. ಸೊ ಈಗ ನೀವು IPS ಆಗಿದ್ದೀರಿ ಅಂದ ತಕ್ಷಣ ಪ್ರತಿ ಲೈಫ್ ಟೈಮ್ ಎಲ್ಲ ನೀವು ಒಂದ ಜಿಲ್ಲೆ ಒಳಗಂತೂ ಇರಂಗಿಲ್ಲ. ಸೊ ಟ್ರಾನ್ಸ್ಫರ್ ಆಗ್ತಾ ಇರ್ತೀರಿ. ಸೊ ಪ್ರತಿಯೊಂದು ಜಿಲ್ಲೆಯ ಒಂದು ಸೊಬಗನ್ನು ನೋಡಾಕ ಸಿಗ್ತದ, ಪ್ರತಿಯೊಂದು ಜಿಲ್ಲೆಗೂ ಸರ್ವ್ ಮಾಡೋ ಒಂದು ಅವಕಾಶನೂ ಸಿಗ್ತದ. ಸೊ ಅಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ, ಡೆಫಿನೆಟ್ಲಿ ಫೆಸಿಲಿಟೀಸ್ ಸಿಗ್ತಾವ. ಅಂಡ್ ನಿಮ್ಗೆ ಯಾವಾಗ ಬೇರೆ ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಅದು ಆಗಿರ್ತಿರ್ಲಿ, ಅಲ್ಲೆಲ್ಲ ಸಿಚುವೇಶನ್ ಕೂಲ್ ಇದ್ದಾಗ ಅಂತ ಟೈಮ್ ಒಳಗಾಗಿರ್ಬೋದು ನೀವು ಫ್ಯಾಮಿಲಿಗೆ ಟೈಮ್ ಕೂಡ ಕೊಡಬಹುದು. ಸೊ ಇದಿಷ್ಟು ಫ್ಯಾಕ್ಟ್ ಆಗಿತ್ತು IPS ಬಗ್ಗೆ. ಐ ಹೋಪ್ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.